ಸಂಧಾನಕಾರನಿಗೆ ಇರಬೇಕಾದಂತ ಒಂದು ಗತ್ತು, ಗಾಂಭೀರ್ಯ, ಸ್ವಾತಂತ್ರ್ಯ, ಆ ಸಂಧಾನ ಮಾಡುವಂತ ಒಂದು ಶಕ್ತಿ, ಸಂಸ್ಕಾರ ಇಲ್ಲದೇನೆ ಕೇವಲ ಚೀನಾ ಹೇಳಿದ್ದು, ಅಮೆರಿಕ ಡ್ರಾಫ್ಟ್ ಮಾಡಿದ್ದು, ಆ ದಲ್ಲಾಳಗಿರಿ ನಾನು ಮಾಡುವ ಮೂಲಕ ಏಕದಂ ಶಾಂತಿ ದೂತನಾಗ್ತೇನೆ ಅಂತ ಹೊರಟಂತವರಿಗೆ ಅವರೆಲ್ಲ ಬಂದು ಉಳ್ಕೊಂಡಂತ 5 ಸ್ಟಾರ್ ಹೋಟೆಲಿನ ಹಣ ಕೊಡುದು ಯಾರು, ಹಣ ಕೊಡ್ಲಿಕ್ಕೆ ಆಗದೇನೆ ಒದ್ದಾಡ್ತಾ ಇರುವಂತ ಪರಿಸ್ಥಿತಿ. ಸೂಚನೆ ಕೊಟ್ಟದ್ದು ಸಂಧಾನದ್ದು ಚೈನಾ, ಡ್ರಾಫ್ಟ್ ಮಾಡಿದ್ದು ಅಮೆರಿಕ, ಮಧ್ಯದಲ್ಲಿ ಅವರು ಇವ್ರದ್ದು ಪಿಟಕಾಯಣ ಏನು, ಲೆಬನಾನ್ ಅನ್ನ ಅವರು ಕೈ ಬಿಟ್ಟಿದ್ದಾರೆ, ಇವರು ಸೇರಿಸಿದ್ದಾರೆ. ಇದು ಆದದ್ದು. ಈಗ ಚೈನಾ ಸಂಧಾನಕ್ಕೆ ಬನ್ನಿ, ಮಾತುಕತೆಗೆ ಬನ್ನಿ, ಇನ್ನೊಂದು ಸಂಧಾನದ ಪ್ರಯತ್ನವನ್ನ ಮಾಡೋಣ, ಮುಗಿಸೋಣ ಅಂತ ಕರೆದಿದೆ. ರಷ್ಯಾವೂ ಅದಕ್ಕೆ ಒಲವು ತೋರಿಸಿದೆ. ಭಾರತ ವಿಶ್ವಗುರು ಮೋದಿ ಯಾಕೆ ಸಂಧಾನ ಮಾಡಿಲ್ಲ, ಪಾಕಿಸ್ತಾನದಂತ ದೇಶವೇ ಸಂಧಾನ ಮಾಡಿತ್ತು ಅಂತ ಮಾತಾಡಿದವರಿಗೆ ಈಗ ಕೆಪ್ಪೆ ಹೊಡೆದಂಗೆ ಎಲ್ಲ ದೇಶಗಳು ಮಾತಾಡ್ತಾ ಇವೆ, ಪರಿಸ್ಥಿತಿಯೇ ಉತ್ತರ ಕೊಡ್ತಾ ಇದೆ. ಈ ದರಿದ್ರ ಪಾಕಿಸ್ತಾನ ಇನ್ನೊಂದು ಸಂಧಾನ ಬಿಡಿ, ಅದು ವಿಶ್ವದ ಯಾವ ರಾಷ್ಟ್ರಗಳ ಮಧ್ಯೆಯೂ ಸಂಧಾನವನ್ನ ಮಾಡುವಂತ ಯಾವ ಸಂಸ್ಕಾರವನ್ನು, ಶಿಸ್ತನ್ನು, ಶಕ್ತಿಯನ್ನು ಅದು ಹೊಂದಿಲ್ಲ. ಅದಕ್ಕೆ ನಾಲಿಗೆ ಬದ್ಧತೆಯೇ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ವ್ಯಕ್ತಿತ್ವವೂ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಶ್ವದ ಕಣ್ಣು ಈಗ ಹಾರ್ಮೋಸ್ ಮೇಲೆ. ಅಮೆರಿಕ ಹೇಳಿದಂತೆ ಹಾರ್ಮೋಸ್ ಅನ್ನ ಬ್ಲಾಕೇಡ್ ಮಾಡಿದೆ, ದಿಗ್ಬಂಧನ ಮಾಡಿದೆ. ಬಾಯಲ್ಲಿ ಹೇಳಿದೆ, ಅದು ಬೇರೆ ಯಾವ ದೇಶದ ಹಡಗುಗಳ ಪ್ರಯಾಣಕ್ಕೂ ಅಭ್ಯಂತರವಿಲ್ಲ. ಇರಾನ್ಗೆ ಬರುವ ಮತ್ತು ಇರಾನಿಂದ ಹೋಗುವ ಹಡಗುಗಳಿಗೆ ದಿಗ್ಬಂಧನ, ಬ್ಲಾಕೇಡ್ ಮಾಡ್ತೇವೆ. ಹಾಗಾದ್ರೆ ಇದರ ಪರಿಣಾಮ ಏನು? ಅಮೆರಿಕ ಹೇಳಿದಷ್ಟು ಸುಲಭದಲ್ಲಿ ಹಾರ್ಮೋಸ್ ಅನ್ನ ಬ್ಲಾಕೇಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ? ಈಗಾಗಲೇ ಚೀನಾದ ಹಡಗುಗಳು ಹಾರ್ಮೋಸ್ನ ಸುತ್ತಮುತ್ತ ಲಂಗರು ಹಾಕಿ ಕುಳಿತಿವೆ. ಯುದ್ಧ ನೌಕೆಗಳ ಸಾಲು ಸಾಲು ಬಂದು ನಿಂತಿವೆ. ನಮ್ಮನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವ ವಾರ್ನಿಂಗ್ ಅನ್ನು ಕೂಡ ಅಮೆರಿಕಕ್ಕೆ ಕೊಟ್ಟಿದೆ. ಅದರ ಮಧ್ಯೆ ಅಮೆರಿಕಕ್ಕೆ ಎಂತ ಮುಜುಗರ, ಎಂತ ಒಂದು ಸಂದಿಗ್ಧ ಅಂತಂದ್ರೆ, ಯಾವ ಹಡಗಿನ ಮೇಲೆ ಸ್ಯಾಂಕ್ಷನ್ ಇತ್ತೋ, ನಿರ್ಬಂಧ ಇತ್ತೋ, ಅಂತ ಹಡಗನ್ನೇ ಚೀನಾ ನಿರಾತಂಕವಾಗಿ ಬಿಡಿಸಿಕೊಂಡು ಹೋಗಿದೆ. ಈ ಮಧ್ಯೆ ಭಾರತ ತನ್ನ ಯುದ್ಧ ನೌಕೆಗಳ ಮೂಲಕ ಅಖಾಡಕ್ಕೆ ಇಳಿದಿದೆ. ಸೌದಿ ಅಮೆರಿಕದ ಮಿತ್ರ ರಾಷ್ಟ್ರ. ಆ ಕಾರಣಕ್ಕಾಗಿ ಇರಾನಿನ ಕೆಂಗಣ್ಣಿಗೆ ಗುರಿಯಾದದ್ದು. ಹೋರ್ಮೋಸ್ ಅನ್ನ ಬ್ಲಾಕೇಡ್ ಮಾಡ್ತೇನೆ ಅಂತ ಹೊರಟ ತಕ್ಷಣದ ಅಮೆರಿಕಕ್ಕೆ ವಾರ್ನ್ ಮಾಡಿದೆ ಸೌದಿ. ನಿನ್ನೆ ರಷ್ಯಾ ಒಂದು ಮಾತನ್ನ ಹೇಳಿತು, ಅಮೆರಿಕ ಹೋರ್ಮೋಸ್ ಅನ್ನ ದಿಗ್ಬಂಧನ ಅಥವಾ ಬ್ಲಾಕೇಡ್ ಮಾಡಿದ್ದೇ ಹೌದಾದರೆ ಪ್ರಾಯಶಃ ವಿಶ್ವ 3ನೇ ಮಹಾಯುದ್ಧವನ್ನ ನಿರೀಕ್ಷೆ ಮಾಡಬೇಕಾಗತ್ತೆ ಅಂತ. ಇದರ ಅರ್ಥ ಏನು? ಪಾಕಿಸ್ತಾನದ ಸಂಧಾನದ ಮಾತುಕತೆ ಯಾಕೆ ಟುಸ್ಪಟಾಕಿ ಆಯಿತು? ಸಂಧಾನಕಾರನಿಗೆ ಇರಬೇಕಾದಂತ ಒಂದು ಗತ್ತು, ಗಾಂಭೀರ್ಯ, ಸ್ವಾತಂತ್ರ್ಯ, ಆ ಸಂಧಾನ ಮಾಡುವಂತ ಒಂದು ಶಕ್ತಿ, ಸಂಸ್ಕಾರ ಇಲ್ಲದೇನೆ ಕೇವಲ ಚೀನಾ ಹೇಳಿತು, ಅಮೆರಿಕ ಡ್ರಾಫ್ಟ್ ಮಾಡಿತು, ಆ ದಲ್ಲಾಳಗಿರಿ ನಾನು ಮಾಡುವ ಮೂಲಕ ಏಕದಂ ಶಾಂತಿ ದೂತನಾಗ್ತೇನೆ ಅಂತ ಹೊರಟಂತವರಿಗೆ ಅವರೆಲ್ಲ ಬಂದು ಉಳ್ಕೊಂಡಂತ 5 ಸ್ಟಾರ್ ಹೋಟೆಲಿನ ಹಣ ಕೊಡುದು ಯಾರು, ಹಣ ಕೊಡ್ಲಿಕ್ಕೆ ಆಗದೇನೆ ಒದ್ದಾಡ್ತಾ ಇರುವಂತ ಪರಿಸ್ಥಿತಿ. ಹಾಗಾದ್ರೆ ಹೋರ್ಮೋಸಿನ ಬ್ಲಾಕೇಡಿನ ನಂತರದ ಪರಿಸ್ಥಿತಿ ಏನಾಗಿದೆ? ವಿಶ್ವ ನಿರೀಕ್ಷೆ ಮಾಡ್ತಾ ಇರುವಂತ 3ನೇ ಮಹಾಯುದ್ಧಕ್ಕೆ ಇದು ಎಡೆ ಕೊಡುತ್ತೋ, ಅಥವಾ ಚೈನಾನೇ ಈಗ ಬನ್ನಿ ಸಂಧಾನ ಮಾಡೋಣ ಅಂತ ಅಮೆರಿಕವನ್ನ ಏನು ಕರೆದಿದೆ, ಅಮೆರಿಕವೇ ಈಗ ಅದನ್ನ ವಿಶ್ವಕ್ಕೆ ಹೇಳಿದೆ. ಹಾಗಾದ್ರೆ ಸಂಧಾನ ಆಗತ್ತಾ? ಮೊನ್ನೆ ಪಾಕಿಸ್ತಾನದಲ್ಲಿ ಸಂಧಾನದ ಮಾತುಕತೆ ಆದದ್ದು ಇಸ್ಲಾಮಾಬಾದಿಂದು ಕೇವಲ ನಾಟಕನ? ಏನು ಮುಂದೇನು, ಏನಾಗಬಹುದು? ಹೋದಲ್ಲಿ ಅಮೆರಿಕ ಯಾಕೆ ಕೋಲ್ಕೊಟ್ಟು ಪೆಡ್ತೆಂತ ಇದೆ? ಈ ಎಲ್ಲ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ನನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ, ಹಾರ್ಮೋಸ್ ಅನ್ನ ಬ್ಲಾಕೇಡ್ ಮಾಡಿದಂತ ಅಮೆರಿಕದ ಪ್ರಯತ್ನದ ಫಲವಾಗಿ ಒಂದು ಕಡೆ ರಷ್ಯಾ, ಒಂದು ಕಡೆ ಚೈನಾ, ಎರಡೂ ನೇರವಾಗಿ ಇರಾನಿನ ಬೆನ್ನಿಗೆ ನಿಂತಿದೆ. ಹಾಗಾಗಿನೇ ಇರಾನ್, ನೀವು ಯಾವುದನ್ನೇ ಮಾಡಿ, ಏನೇ ಮಾಡಿ, ನಮ್ಮ ಒಂದು ಕೂದಲನ್ನು ಕಿತ್ತುಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ಲ.
ಅನ್ನುವ ಮಟ್ಟಕ್ಕೆ ಅದು ಈ ಹೊತ್ತಿಗೂ ಗರ್ಜಿಸ್ತಾ ಇದೆ. ಕಾರಣ ಏನು? ರಷ್ಯಾ ಮತ್ತು ಚೈನಾದ ಬೆಂಗಾವಲು. ಇದರ ಮಧ್ಯೆ ಭಾರತದ ಯುದ್ಧ ನೌಕೆಗಳು ಈಗ ಅಖಾಡಕ್ಕೆ ಇಳಿದಿದ್ದೇವೆ. ಯಾಕೆ? ನಮ್ಮ 15 ಇಂಡಿಯನ್ ಫ್ಲಾಗ್ ಇರುವಂತ 15 ಇಂಧನ ತುಂಬಿದ ನೌಕೆಗಳು ಆ ಹೋರ್ಮೋಜ್ ಜಲಸಂಧಿಯಿಂದ ಪಾರಾಗಿ ಬರಬೇಕಾಗಿದೆ. ಆದ್ರಿಂದ ಅದಕ್ಕೆ ಎಸ್ಕಾರ್ಟ್ ಮಾಡಲು, ಅದಕ್ಕೆ ರಕ್ಷಣೆ ಕೊಡಲು ಭಾರತದ ನೌಕಾಪಡೆ ನೇರವಾಗಿ ಧುಮುಕಿದೆ. ನಮಗೆ ಯುದ್ಧದ ಆಸಕ್ತಿ ಇಲ್ಲ, ಯುದ್ಧದಲ್ಲಿ ನಮ್ಮ ಪಾಲಿಲ್ಲ. ನಮ್ಮದೇನು? ನಮ್ಮ ದೇಶದ ಹಿತವನ್ನ ಕಾಪಾಡಿಕೊಳ್ಳುವಂಥದ್ದು. ಒಮ್ಮೆ ಯುದ್ಧ ಮುಂದುವರೆದರೆ ಅನಿರ್ದಿಷ್ಟಾವಧಿ ನಮ್ಮ ಎನರ್ಜಿ ಸೆಕ್ಟರ್ ಅನ್ನ ಸೇಫ್ ಮಾಡಿಕೊಳ್ಳೋದು ಹೇಗೆ? ಈಗ ಅಮೆರಿಕ ಬಂದು ಹೋರ್ಮೋಜ್ ಅನ್ನ ದಿಗ್ಬಂಧನ ಮಾಡಿದ ತಕ್ಷಣ ಭಾರತಕ್ಕೆ ಏನಾಗಬಹುದು ಅನ್ನುವ ಸಮಸ್ಯೆಗೆ ಈಗಾಗಲೇ ಭಾರತ ಸರ್ಕಾರ ಉತ್ತರ ಕೊಟ್ಟಿದೆ. ನಮಗೆ ಯಾವ ಸಮಸ್ಯೆಯೂ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಇಂಧನ ಬರುವಂಥದ್ದು ರಷ್ಯಾದಿಂದ ಮತ್ತು ನಮಗೆ 40 ದೇಶಗಳಿಂದ ಬರ್ತಾ ಇದೆ. ನಮಗೆ ಈಗಾಗಲೇ ಭಾರತವನ್ನ ಆತಂಕಕ್ಕೆ ಒಡ್ಡುವಂಥ ಯಾವುದೇ ಇಂಧನದ ಒಡಂಬಡಿಕೆ ಇರಾನ್ನೊಟ್ಟಿಗೆ ಇಲ್ಲ. ಹಾಗಾಗಿ ಹೋರ್ಮೋಜಿನ ಸಮಸ್ಯೆ ನಮ್ಮದಲ್ಲ. ಆದರೆ ಈಗ 15 ಹಡಗುಗಳು ಅಲ್ಲಿ ಏನು ಪಾಸ್ ಆಗಬೇಕಾಗಿದೆ, ಅದಕ್ಕೆ ಎಸ್ಕಾರ್ಟ್ ಮಾಡುವಂಥ, ಅದಕ್ಕೆ ಸುರಕ್ಷತಾ ಕ್ರಮಕ್ಕೆ ಏನೇನು ಮಾಡಬೇಕು ಅದನ್ನ ಭಾರತದ ನೌಕಾಪಡೆಗಳು ಅತ್ಯಂತ ಧೀರೋದಾತ್ತವಾಗಿ ಮಾಡ್ತಾ ಇದೆ. ಈ ಮಧ್ಯೆ ಅಮೆರಿಕಕ್ಕೆ ಚೀನಾ ಭಾರಿ ಶಾಕ್ ಅನ್ನ ಕೊಟ್ಟಿದೆ. ಚೀನಾ ಯಾವ ಲೆವೆಲ್ಗೆ ಶಾಕ್ ಅನ್ನ ಕೊಟ್ಟಿದೆ ಅಂತಂದ್ರೆ, ಸ್ಯಾಂಕ್ಷನ್ಡ್ ನೌಕೆ, ಇಂಧನ ತುಂಬಿದ ಯಾವುದು ನಿರ್ಬಂಧಿತ ನೌಕೆ ಅಂತಿದೆಯೋ ಅದನ್ನೇ ಬಿಡಿಸ್ಕೊಳ್ಳುವ ಮೂಲಕ ಏನು ನೀವು ನಮ್ಮನ್ನ ಕಿತ್ಕೊಳ್ತೀರಿ, ಏನ್ ಮಾಡ್ತೀರಿ, ಮುಟ್ಟಿ ನೋಡೋಣ ನಮ್ಮನ್ನ ಅಂತ ಅದು ಆವಾಜ್ ಹಾಕಿದೆ. ಯಾಕೆಂತಂದ್ರೆ ಇರಾನ್ ಮತ್ತು ಚೈನಾದ ಮಧ್ಯೆ ಬಹಳ ದೊಡ್ಡ ವ್ಯಾಪಾರ ವ್ಯವಹಾರಗಳ ಸಂಧಾನಗಳಿದೆ, ಮಾತುಕತೆ ಇದೆ, ಒಪ್ಪಂದ ಇದೆ. ಭಾರತದಿಂದ ಆಹಾರ ಪದಾರ್ಥಗಳು ಇತ್ಯಾದಿ ಇತ್ಯಾದಿ ಇರಾನು ಭಾರತವನ್ನ ಸಿಕ್ಕಾಬಟ್ಟೆ ಅವಲಂಬಿಸಿದೆ. ಅದು ಪ್ರಶ್ನೆ ಬೇರೆ. ನಾವು ಇಂಧನಕ್ಕೆ ಎಷ್ಟು ಇರಾನನ್ನ ಅವಲಂಬಿಸಬಹುದೋ ಅದರ 50-75 ಪಟ್ಟು ಭಾರತವನ್ನ ತನ್ನ ದೈನಿಕ ಬದುಕಿಗೆ ಇರಾನ್ ಅವಲಂಬಿಸಿದೆ. ಅದನ್ನ ಸುರಕ್ಷಿತವಾಗಿ ಭಾರತ ಮುಟ್ಟಿಸ್ತಾನೂ ಇದೆ, ಆ ಪ್ರಶ್ನೆ ಬೇರೆ. ಆದರೆ ಚೈನಾದೊಟ್ಟಿಗೆ ಇರುವಂಥದ್ದು ಇರಾನಿಗೆ ಬಹಳ ದೊಡ್ಡ ವ್ಯಾಪಾರ ವ್ಯವಹಾರದ ಸಂಬಂಧ. ಆದ್ರಿಂದಲೇ ಚೀನಾ ಹೇಳಿದೆ, ನಮ್ಮನ್ನ ಮುಟ್ಟಿದ್ರೆ ಜಾಗ್ರತೆ. ನಮಗೆ ಅವರಿಗೆ ವ್ಯವಹಾರದ ಮಧ್ಯೆ ಬಹಳ ದೊಡ್ಡ ಒಪ್ಪಂದಗಳಿದೆ, ನೀವು ಅದರ ಮಧ್ಯೆ ಬರಬೇಡಿ, ನಿಮಗೆ ಅದರ ಮಧ್ಯೆ ಬರುವಂತ ಯಾವ ಅಧಿಕಾರವೂ ಇಲ್ಲ. ನೀವು ಬಂದ್ರಿ ಅಂತ ಆದ್ರೆ ಮುಂದೆ ಆಗುವ ಅನಾಹುತಕ್ಕೆ ನೀವೇ ಕಾರಣ, ನಾವು ರೆಡಿ ಇದ್ದೇವೆ ಅಂತ ಚೀನಾ ಅಮೆರಿಕಕ್ಕೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ. ಅದರ ಮಧ್ಯೆ 4 ಅಂಶಗಳ ಒಂದು ಒಪ್ಪಂದ ಸೂತ್ರವನ್ನು ಕಳಿಸಿದೆ. ಕಳೆದ ಬಾರಿ 2-3 ವಿಡಿಯೋಗಳಲ್ಲಿ ನಿಮಗೆ ನಾನು ಹೇಳಿದ್ದೆ, ಜೈಶಂಕರ್ ಬರೀ ಸುಮ್ಮನೆ ಪಾಕಿಸ್ತಾನವನ್ನ ದಳ್ಳಾಳಿ ಅಂತ ಕರೆದದ್ದಲ್ಲ. ಈ ದಳ್ಳಾಳಿ ಅಂತಂದ್ರೆ ಈ ಶಾಲಾ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಯಾರೋ ಒಬ್ಬ ಹುಡುಗ ಯಾವುದೋ ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇರ್ತಾನೆ, ಅವಾಗೆಲ್ಲ ಲವ್ ಲೆಟ್ರು. ಆ ಲವ್ ಲೆಟ್ರ್ ಕೊಡ್ಲಿಕ್ಕೆ ಒಬ್ಬ ಮಧ್ಯವರ್ತಿ ಇರ್ತಾನೆ ನೋಡಿ, ಸ್ನೇಹಿತ ಅನ್ನುವನು. ಅದು ದಲ್ಲಾಳ್ಗಿರಿ ಅಂತ ಕರೀತಿದ್ರು ನಾವು ಹಳ್ಳಿಯಲ್ಲಿ. ಇದೇ ಕೆಲಸವನ್ನ ಮಾಡಿದ್ದು ಪಾಕಿಸ್ತಾನ. ಸೂಚನೆ ಕೊಟ್ಟದ್ದು ಸಂಧಾನದ್ದು ಚೈನಾ, ಡ್ರಾಫ್ಟ್ ಮಾಡಿದ್ದು ಅಮೆರಿಕ. ಮಧ್ಯದಲ್ಲಿ ಅವರು ಇವ್ರದ್ದು ಪಿಟಕಾಯಣ ಏನು, ಲೆಬನಾನ್ ಅನ್ನ ಅವರು ಕೈ ಬಿಟ್ಟಿದ್ದಾರೆ, ಇವರು ಸೇರಿಸಿದ್ದಾರೆ. ಇದು ಆದದ್ದು. ಈಗ ಚೈನಾ ಸಂಧಾನಕ್ಕೆ ಬನ್ನಿ, ಮಾತುಕತೆಗೆ ಬನ್ನಿ, ಇನ್ನೊಂದು ಸಂಧಾನದ ಪ್ರಯತ್ನವನ್ನ ಮಾಡೋಣ, ಮುಗಿಸೋಣ ಅಂತ ಕರೆದಿದೆ. ರಷ್ಯಾವೂ ಅದಕ್ಕೆ ಒಲವು ತೋರಿಸಿದೆ. ಈಗ ಟ್ರಂಪ್ ಹೇಳ್ತಾರೆ, ನಮಗೆ ಸಂಧಾನಕ್ಕೆ ಕರೆದಿದೆ ಚೈನಾ, ಚೈನಾ ನನ್ನ ಬೆಸ್ಟ್ ಫ್ರೆಂಡ್. ಅದೇ 2 ದಿನದ ಹಿಂದೆ ಚೈನಾಕ್ಕೆ 50% ಟ್ಯಾಕ್ಸು, ನೀವೇನಾದ್ರೂ ಇರಾನ್ನೊಟ್ಟಿಗೆ ನಿಂತ್ರೆ ಅದರ ಪರಿಣಾಮ ಬಹಳ ಕೆಟ್ಟದಾಗತ್ತೆ ಅಂತ ಗರ್ಜನೆ. ಈಗ ಹೋರ್ಮೋಜ್ ಅನ್ನ ದಿಗ್ಬಂಧನ ಅಥವಾ ಬ್ಲಾಕೇಡ್ ಮಾಡ್ಲಿಕ್ಕೆ ಹೊರಟಾಗ ಸ್ವತಃ ಸೌದಿ ಅರೇಬಿಯಾವೇ ಉಗಿದಿದೆ, ನಿಮ್ಮನ್ನು ಕಟ್ಕೊಂಡು ನಾವು ಹಳ್ಳಕ್ಕೆ ಬಿದ್ದೆವು, ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ನಾವು ಅನುಭವಿಸಿದ್ದೇವೆ. ಇನ್ನೇನಾರು ಇರಾನು ಹೋರ್ಮೋಜ್ ಅನ್ನು ಮುಟ್ಲಿಕ್ಕೆ ಬಂದ ತಕ್ಷಣ
ಈಗಾಗಲೇ ಹೌತಿಗೆ ಅದು ಆಜ್ಞೆ ಮಾಡಿದೆ, ರೆಡ್ ಸಿಯಲ್ಲಿರುವಂತ ಜಲಸಂಧಿಯನ್ನ ಆಕ್ರಮಣ ಮಾಡಿ. ಅದೇ ಅಮೆರಿಕ ಯುಗೆ ಹೇಳಿತು, ಯುರೋಪಿಯನ್ ಯೂನಿಯನ್ಗೆ, ಅವರೇ ನೋ ಅಂದ್ರು. ಮಧ್ಯಪ್ರಾಚ್ಯಕ್ಕೆ ಹೇಳಿತು, ನೋ ಅಂತು. ಹಾಗಾಗಿ ಹೌತಿ ಬಂದೇನಾದ್ರೂ ಇಡೀ ಕರಾವಳಿಯನ್ನ ಅದು ಕಬ್ಜಾ ಮಾಡ್ಕೊಳ್ಳಿಕ್ಕೆ ಈಗ ಇರಾನು ಹೌತಿ ಪಡೆಗೆ ಹೇಳಿದ್ದೆ. ಆದ್ರಿಂದಲೇ ಸೌದಿ ಕೂಡ ಕೆರಳಿ ಕೆಂಡವಾಗಿದೆ. ಈ ಎಲ್ಲದರ ಮಧ್ಯೆ ಅಮೆರಿಕ ಹೇಳಿದಷ್ಟು ಸುಲಭ ಹೋರ್ಮೋಸ್ ಅನ್ನ ಬ್ಲಾಕೇಡ್ ಮಾಡುವುದು ಅಸಾಧ್ಯದ ಮಾತು. ಅಷ್ಟು ಸುಲಭ ಇಲ್ಲ. ಅದು ಈಗ ಅಮೆರಿಕಕ್ಕೆ ಅರ್ಥ ಆಗ್ತಾ ಇದೆ. ಆದ್ರಿಂದ ಅಮೆರಿಕ ಕೂಡ ಯಾರಾದ್ರೂ ಆಗ್ಲಿ, ಸಂಧಾನ ಆಗ್ಲಿ ಅನ್ನುವಂಥದ್ದು. ಸೊ ಯುರೇನಿಯಂ ಅನ್ನ ನೀವು 20 ವರ್ಷ ಮುಟ್ಟಬಾರ್ದು, ಟಚ್ ಮಾಡಬಾರ್ದು ಅಂತ ಅಮೆರಿಕ ಈಗ ಸಂಧಾನಕ್ಕೆ ಬರುವ ಪೂರ್ವದಲ್ಲಿ ಇರಾನಿಗೆ ಹೇಳ್ತಾ ಇದೆ. ಇರಾನಕ್ಕೆ ಸಾರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಹೂ ಆರ್ ಯು, ನೀವ್ಯಾರು ನಮ್ಮ ಸ್ವಾತಂತ್ರ್ಯದ ಬಗ್ಗೆ, ನಮ್ಮ ಹಕ್ಕು ಬಾಧ್ಯತೆಯ ಬಗ್ಗೆ ಮಾತಾಡ್ಲಿಕ್ಕೆ? ಈಗಾದಂತ ಡ್ಯಾಮೇಜ್ ಅನ್ನ ಸಂಪೂರ್ಣ ನೀವೇ ತುಂಬಿಕೊಡ್ಬೇಕು. ಅದು ನಮ್ಮ ಒಪ್ಪಂದದ ಪ್ರಥಮ ಷರತ್ತು. ಅದರ ಜೊತೆಗೆ ಮಧ್ಯಪ್ರಾಚ್ಯ ನಿಮ್ಮ ಸ್ನೇಹಿತರು ಅವರಲ್ಲಿಗೆ ನೆಲೆಯಾಗಿಸ್ಕೊಂಡು ನಮಗೆ ಹೊಡೆಯಲಿಕ್ಕೆ ಬಂದಿದ್ರಲ್ಲ, ಅವರು ಕೂಡ ಈಗ ನಮ್ಮಲ್ಲಾದಂಥ ಡ್ಯಾಮೇಜ್ ಅನ್ನ ಇರಾನಿನ ಪುನರುತ್ಥಾನ ಮತ್ತು ಪುನರ್ನವೀಕರಣಕ್ಕೆ ಅವರು ಕೂಡ ದುಡ್ಡು ಕೊಡಬೇಕು ಅಂತ ಇದನ್ನು ಕಂಡೀಷನ್ ಹಾಕಿದೆ. ಇರಾನ್ ಕಳ್ಕೊಳ್ಳುವುದೇನಿಲ್ಲ, ಎಲ್ಲವನ್ನೂ ಕಳ್ಕೊಂಡಾಗಿದೆ. ಆದ್ರೆ ಈಗ ಪಡ್ಕೊಳ್ಳುವ ದಾರಿಯತ್ತ ಅದು ಯೋಚನೆ ಮಾಡ್ತಾ ಇದೆ. ಅದಕ್ಕೆ ರಷ್ಯಾ ಮತ್ತು ಚೈನಾ ನೇರವಾಗಿ ನಿಂತಿದೆ. ಹಾಗಾಗಿ ಈಗ ಅಡಕೊತ್ತಿಯಲ್ಲಿ ಸಿಕ್ಕ ಅಡಕೆಯ ಹಾಗೆ ಆಗಿದೆ ಈ ಅಮೆರಿಕದ ಪರಿಸ್ಥಿತಿ. ಗಾಣಕ್ಕೆ ಕೈ ಕೊಟ್ಟಂಗಾಗಿದೆ. ಅಮೆರಿಕದಲ್ಲೂ ಒಳಗೆ ವಿರೋಧ ಇದೆ. ಅಮೆರಿಕದ ಜನ ಕ್ಯಾಕರ್ ಸುಗಿತಾ ಇದ್ದಾರೆ. ರಾಜಕೀಯ ಬಿಕ್ಕಟ್ಟು ಶುರು ಆಗಿದೆ. ಹೀಗಾಗಿ ಈಗ ಏನಕ್ಕೇನ ಒಂದು ಸಂಧಾನ ಆದ್ರೆ ಒಳ್ಳೇದು ಅನ್ನುವಂಥ ಪರಿಸ್ಥಿತಿಗೆ ಅಮೆರಿಕವು ಬಂದಿರೋದ್ರಿಂದ ಈಗ ಚೈನಾದ ಈ ಆಫರ್ ಅನ್ನ, ಚೈನಾ ನನ್ನ ಬೆಸ್ಟ್ ಫ್ರೆಂಡ್, ನಾನು ಚೈನಾಕ್ಕೆ ಹೊರಟು ನಿಂತಿದ್ದೇನೆ ಅನ್ನುವ ಮಾತನ್ನು ಕೂಡ ಈಗ ಟ್ರಂಪ್ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ವ್ಯಕ್ತಿತ್ವ ಇಲ್ಲ. ಅವರು ಯಾವ ರೀತಿಯಲ್ಲೂ ಅವರ ನಾಲ್ಗೆ ತಿರುಗ್ತದೆ. ಒಂದ್ಸರಿ ಇಲ್ಲಿ ನಿಲ್ಲದಾಗೆ ಹುಂಕರಿಸ್ತಾರೆ, ಮುಗಿಸೇ ಬಿಡ್ತೇನೆ ಅಂತಾರೆ, ಮತ್ತು ಅವರೇ ಸಂಧಾನಕ್ಕೆ ಕರೀತಾರೆ. ಹಾಗಾಗಿ ಇವರ ಈ ಎಡಂಬಿಡಿಂಗಿತನ, ಗಾಂಭೀರ್ಯವಿಲ್ಲದ ಆಡಳಿತ, ಗುರಿಯಿಲ್ಲದ ನಿರ್ಧಾರ, ಸ್ಪಷ್ಟತೆ ಇಲ್ಲದಂಥ ಮಾತುಕತೆ, ಇದರಿಂದಲೇ ಇವತ್ತು ವಿಶ್ವಕ್ಕೆ ಇಂಥ ಒಂದು ದುರಂತದ ಸ್ಥಿತಿ ಬಂದಿರೋದು. ಹಾಗಾಗಿ ಭಾರತದ LNG, LPG, ಕ್ರೂಡ್ ಆಯಿಲ್ ಕಂಟೈನರ್ಗಳು, ಕಾರ್ಗೋ ವೆಸಲ್ಸು ಎಲ್ಲವೂ ಇರುವಂಥ 15 ಇಂಡಿಯನ್ ಫ್ಲಾಗ್ ಹೊತ್ತಿರುವಂಥ ಇಂಧನ ತುಂಬಿದ ಶಿಪ್ ಪರ್ಷಿಯನ್ ಗಲ್ಫ್ ಆ ಸಮುದ್ರದಲ್ಲಿ ಏನು ಸಿಲುಕೊಂಡಿದೆ ಅದನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಈಗಾಗಲೇ ನಮ್ಮ ನೌಕಾ ತಂಡ ಹೋಗಿದೆ. ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಜಗ್ ವಿಕ್ರಮ್ 20,400 ಟನ್ ಇಂಧನ ತುಂಬಿಕೊಂಡಂತ ಶಿಪ್ ಈಗಾಗಲೇ ಕ್ರಾಸ್ ಮಾಡಿದೆ. ಏಪ್ರಿಲ್ 15ಕ್ಕೆ ಮುಂಬೈ ಬಂದರನ್ನ ಅದು ಬಂದು ತಲುಪಲಿದೆ. ಹಾಗಾಗಿ ಇರಾನ್ನಿಂದ ಹೋಗುವ, ಇರಾನ್ನಿಂದ ಬರುವ ಹಡಗುಗಳಿಗೆ ಮಾತ್ರ ನಾವು ದಿಗ್ಬಂಧನವನ್ನು ಹೇರಿದ್ದೇವೆ ಅಂತ ಹೇಳಿದ್ರು ಕೂಡ ಭಾರತ ತನ್ನದೇ ಆದಂಥ ಒಂದು ಸೇಫ್ಟಿಗೆ ತನ್ನ ಕ್ರಮವನ್ನು ತೆಗೆದುಕೊಂಡಿದೆ. ಭಾರತಕ್ಕೆ ಇನ್ಯಾವುದೇ ಅಪೇಕ್ಷೆಗಳು ಇಲ್ಲ. ಭಾರತ ವಿಶ್ವಗುರು ಮೋದಿ ಯಾಕೆ ಸಂಧಾನ ಮಾಡಿಲ್ಲ, ಪಾಕಿಸ್ತಾನದಂಥ ದೇಶವೇ ಸಂಧಾನ ಮಾಡಿತ್ತು ಅಂತ ಮಾತಾಡಿದವರಿಗೆ ಈಗ ಕೆಪ್ಪೆಗೆ ಹೊಡೆದಂಗೆ ಎಲ್ಲ ದೇಶಗಳು ಮಾತಾಡ್ತಾ ಇವೆ. ಪರಿಸ್ಥಿತಿಯೇ ಉತ್ತರ ಕೊಡ್ತಾ ಇದೆ. ಸಂಧಾನಕಾರರಾಗಿ ಯಾವ ದರ್ಜೆಯಲ್ಲಿ ಪಾಕಿಸ್ತಾನ ಪಾಲ್ಗೊಂಡಿತ್ತು ಅನ್ನುವಂಥ ಸತ್ಯ ಈಗ ಬೆತ್ತಲಾಗಿದೆ. ಸಂಧಾನದ ಅಪೇಕ್ಷೆ ಹೊತ್ತದ್ದು ಚೈನಾ, ಡ್ರಾಫ್ಟ್ ಮಾಡಿದ ಅಮೆರಿಕ ಅನ್ನೋದು ಈಗ ಗೊತ್ತಾದ ತಕ್ಷಣ ಭಾರತದ ನಡೆ, ಭಾರತದ ನುಡಿ, ಭಾರತದ ದಕ್ಷತೆ, ಭಾರತದ ವಿಚಿಕ್ಷತೆ, ಭಾರತದ ದೂರದರ್ಶಿತ್ವ, ಎಲ್ಲಿ ಹೇಗೆ ವರ್ತಿಸಬೇಕು ತಾನು, ಅದೆಲ್ಲವನ್ನ ಅತ್ಯಂತ ಮುತ್ಸದ್ದಿತನದಿಂದ, ಚಾಣಾಕ್ಷತನದಿಂದ ಮೋದಿಯವರು ಮತ್ತು ಭಾರತ ಸರ್ಕಾರ ನಮ್ಮ ಇಡೀದಾದಂಥ ಒಂದು ಅಲಿಪ್ತ ನೀತಿ, ವಿದೇಶಾಂಗ ನೀತಿ, ಜಿಯೋಪೊಲಿಟಿಕಲ್ ಲೆವೆಲಲ್ಲಿ ಭಾರತದಂಥ ಒಂದು ದೇಶ ಯಾವ ರೀತಿಯ ಗಾಂಭೀರ್ಯವನ್ನು ಕಾಪಾಡ್ಕೋಬೇಕು ಅನ್ನೋದನ್ನ ಅತ್ಯಂತ ಶುದ್ಧವಾಗಿ ಕಾಪಾಡಿಕೊಂಡಿದೆ. ಭಾರತ ಇವತ್ತು ವಿಶ್ವದ ಎಲ್ಲರ ಗಮನವನ್ನ
ಸೆಳೆಯುವುದಷ್ಟೇ ಅಲ್ಲ, ಭಾರತದ ಈ ಹೆಜ್ಜೆ ಎಲ್ಲರಿಗೂ ಅತ್ಯಂತ ನಿಬ್ಬೆರಗು ಹುಟ್ಟಿಸಿದೆ ಮತ್ತು ಅಚ್ಚರಿಯನ್ನು ಹುಟ್ಟಿಸಿದೆ, ಮಾದರಿ ಅಂತ ಅನಿಸಿದೆ. ನಮ್ಮ ಈ ದೇಶದ ಒಳಗಿನ ದೇಶದ್ರೋಹಿಗಳಿಗೆ ಅದು ಅರ್ಥ ಆಗದೆ ಇರಬಹುದು, ಆದರೆ ರಾಜಕೀಯವನ್ನೂ ಕೂಡ ಒಂದು ಸಮಗ್ರವಾದಂಥ ದೇಶದ ಹಿತದೃಷ್ಟಿಯಿಂದ ನೋಡುವವರಿಗೆ, ಪ್ರಪಂಚದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡುವವರಿಗೆ, ಶಾಂತಿ ಸಹಬಾಳ್ವೆಯ ಕಣ್ಣಿನಿಂದ ನೋಡುವವರಿಗೆ ಭಾರತದ ಸರ್ಕಾರದ ರೀತಿ ನೀತಿ ನಿಲುವು ಅದು ಅವರಿಗೆ ಅರ್ಥ ಆಗತ್ತೆ, ಪಥ್ಯವೂ ಆಗ್ತದೆ. ಇರಾನು ಮಧ್ಯಪ್ರಾಚ್ಯಕ್ಕೆ ಮಾಡಿದಂಥ ಡ್ಯಾಮೇಜ್ ಏನಿದೆ ಅದು ಕಡಿಮೆ ಪ್ರಮಾಣದ್ದಲ್ಲ. ಸೌದಿ ಇದರಲ್ಲಿ ತುಂಬ ಅನಾಹುತವನ್ನು ಅನುಭವಿಸಿದೆ. ಆದ್ದರಿಂದಲೇ ಹೋರ್ಮೋಜನ್ನು ಮುಟ್ಲಿಕ್ಕೆ ಬಂದ ತಕ್ಷಣ ಸೌದಿ ಅರೇಬಿಯಾ ಅಮೆರಿಕಕ್ಕೆ ವಾರ್ನನ್ನು ಮಾಡಿದೆ. ಹಾರ್ಮೋಜನ್ನು ಬ್ಲ್ಯಾಕೆಡ್ ಮಾಡಬೇಡಿ, ನೀವು ಬ್ಲ್ಯಾಕೆಡ್ ಮಾಡ್ತೇವೆ ಅನ್ನುವಂಥ ದುಸ್ಸಾಹಸಕ್ಕೆ ಇಳಿದರೆ, ನೀವು ಹಾರ್ಮೋಜನ್ನು ಬಂದ್ ಮಾಡಿದರೆ ನಾವು ಸರ್ವನಾಶ ಆಗುವುದು ಗ್ಯಾರಂಟಿ. ಯಾಕೆಂತಂದರೆ ನಿಮಗೆ ನಾವು ನೆಲೆ ಒದಗಿಸಿದ್ದೇವೆ ಅನ್ನುವ ಕಾರಣಕ್ಕಾಗಿ, ನಾವು ನಿಮ್ಮ ಸ್ನೇಹಿತರು ಅನ್ನುವ ಕಾರಣಕ್ಕಾಗಿ ಇರಾನು ನಮ್ಮ ಮೇಲೆ ಯಾವ ರೀತಿಯ ದಾಳಿ ಮಾಡಿದೆ ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ನೇರ ಹೋರ್ಮೋಜನ್ನು ಬ್ಲ್ಯಾಕೆಡ್ ಮಾಡಬೇಡಿ, ತೆರೆದು ಬಿಡಿ. ಇಲ್ಲದೆ ಇದ್ರೆ ಮುಂದಾಗುವ ಅನಾಹುತಕ್ಕೆ ಬಹಳ ದೊಡ್ಡ ಕಾರಣ ನೀವೇ ಆಗ್ತೀರಿ. ಯಾಕೆಂತಂದ್ರೆ ಇರಾನ್ ರೆಡ್ ಸೀಗೆ ಬರುವ ಎಲ್ಲ ಸೂಚನೆಗಳು ದಟ್ಟವಾಗಿದೆ. ಈಗಾಗಲೇ ಹೌತಿ ಪಡೆಗದು ಬಾಬ್ ಅಲ್ಮಾಂಡೇವ್ ರೆಡ್ ಸಿ ಚೋಕ್ ಪಾಯಿಂಟ್ ಅನ್ನ, ಈ ಜಲಸಂಧಿಯನ್ನ ಅದು ಕಬ್ಜಾ ಮಾಡಿಕೊಳ್ಳಿಕ್ಕೆ ಆರ್ಡರ್ ಕೊಟ್ಟಿದೆ. ಇದೇನಾದರೂ ಈ ಜಲಸಂಧಿಯನ್ನ ಹೌತಿ ಪಡೆ ಹಿಡ್ಕೊಂಡು ಕೂತ್ಕೊಳ್ತು ಬಾಬ್ ಅಲ್ಮಾಂಡೇವ್ನಂತಾದ್ರೆ ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ಮತ್ತವರು ಎಲ್ಲ ಆಯಕಟ್ಟಿನ ಕರಾವಳಿಯನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ತಾರೆ. ಇರಾನ್ ಅದು ಯಾವ ರೀತಿಯಲ್ಲಿ ಈ ಸರಿ ಎದ್ದು ನಿಂತಿದೆ ಅಂತಂದ್ರೆ, ಆಡಿದ್ದನ್ನ 100 ಪಟ್ಟು ಮಾಡಿ ತೋರಿಸ್ತಾ ಇದೆ. ಅಮೆರಿಕ ಆಡಿದ್ದು 100 ಪಟ್ಟಾದ್ರೆ ಮಾಡಿದ್ದು 10%. ಆದ್ರಿಂದ ಈ ಹೋರ್ಮೋಜಿಗೆ ಪ್ರತಿಕಾರವಾಗಿ ಹೌತಿ ಪಡೆಯ ಮೂಲಕ ಬಾಬ್ ಆಲ್ಮಂಡೇವನ್ನ ಏನಾದರೂ ಅದು ಕಬ್ಜಾ ಮಾಡಿತ್ತು ಅಂತಾದ್ರೆ ಪ್ರಪಂಚ ಇಂಧನ ಬೆಲೆ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದಯವಿಟ್ಟು ಈ ದುಸ್ಸಾಹಸವನ್ನು ಮಾಡಬೇಡಿ, ತಕ್ಷಣ ಇದನ್ನ ಹಿಂದೆ ಸರೀರಿ ಅಂತ ಸೌದಿ ಅರೇಬಿಯಾ ಅಮೆರಿಕಕ್ಕೆ ವಾರ್ನ್ ಮಾಡಿದೆ. ನೀವು ಯೋಚನೆ ಮಾಡಿ, ಸೌದಿ ಅರೇಬಿಯಾ ಯಾವಾಗಲೂ ಈ ರೀತಿಯ ನಿಲುವನ್ನು ಅಮೆರಿಕದ ವಿಷಯದಲ್ಲಿ ತೆಗೆದುಕೊಳ್ಳುತ್ತದೆ ಅಂತ ನಾವು ನಂಬಲಿಕ್ಕಾಗೋದಿಲ್ಲ. ಸ್ಟಾಪ್ ಇಟ್ ಅಂತ ಹೇಳಿದೆ. ಅದು ಸ್ಟಾಪ್ ಮಾಡಿ, ಇಲ್ಲದೆ ಇದ್ರೆ ತುಂಬ ತೊಂದರೆ ಒಳಗಾಗ್ತೇವೆ. ಇದರ ಮಧ್ಯೆ ಆಶ್ಚರ್ಯ ಮತ್ತು ಒಂದು ನಕ್ಕು ಬಿಡಬಹುದಾದಂಥ ಒಂದು ಮಾತೇನು ಅಂತಂದರೆ, ಪಂಚತಾರ ಹೋಟೆಲ್ನಲ್ಲಿ ಇರಾನಿನ ಅಮೆರಿಕದ ಸಂಧಾನಕ್ಕೆ ಬಂದಂಥ ಆಫೀಸರ್ಸ್ಗಳನ್ನು ಮುಖ್ಯಸ್ಥರನ್ನು ನೋಡಿಕೊಂಡಂಥ ಪಾಕಿಸ್ತಾನಕ್ಕೆ ಅದರ ಬಿಲ್ ಕೊಡುವ ಸಮಸ್ಯೆಯೇ ಬಹಳ ದೊಡ್ಡ ತಲೆನೋವಾಗಿದೆ. ಮತ್ತೆ ಪಾಕಿಸ್ತಾನದ ಒಳಗೆ ಮತ್ತು ಪಾಕಿಸ್ತಾನದ ಹೊರಗೆ ವಿಶ್ವ ಭೂಪಟದಲ್ಲಿ ಪಾಕಿಸ್ತಾನದ ಈ ಸಂಧಾನದ ನಾಟಕವನ್ನು, ದಲ್ಲಾಳಗಿರಿಯನ್ನು ಕ್ಯಾಕರ್ ಸುಗಿತಾ ಇದ್ದಾರೆ. ಚಪರಾಸಿಗಳಾಗೋಗಿದ್ದಾರೆ ಅವರು. ಅದ್ರ ಮಧ್ಯೆಯೂ ನೋಡಿ ದುಸ್ಸಾಹಸ ಅಂದರೆ, ನಾವು ಮತ್ತೆ ಸಂಧಾನ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಒಂದು ಹೇಳಿಕೆ. ಇದು ಕೇವಲ ನಾವು ನಕ್ಕು ಬಿಡ್ಬೋದೇ ಹೊರತು ಈ ದರಿದ್ರ ಪಾಕಿಸ್ತಾನ ಇನ್ನೊಂದು ಸಂಧಾನ ಬಿಡಿ, ಅದು ವಿಶ್ವದ ಯಾವ ರಾಷ್ಟ್ರಗಳ ಮಧ್ಯೆಯೂ ಸಂಧಾನವನ್ನು ಮಾಡುವಂಥ ಯಾವ ಸಂಸ್ಕಾರವನ್ನು, ಶಿಸ್ತನ್ನು, ಶಕ್ತಿಯನ್ನು ಅದು ಹೊಂದಿಲ್ಲ. ಅದಕ್ಕೆ ನಾಲಿಗೆ ಬದ್ಧತೆಯೇ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ವ್ಯಕ್ತಿತ್ವವೂ ಇಲ್ಲ. ಅದೇ ಇಡೀ ಪ್ರಪಂಚಕ್ಕೆ ಇವತ್ತು ಇಂಥ ವಿನಾಶಕವಾದಂಥ ಭಯೋತ್ಪಾದಕತೆಯನ್ನು ಹರಡಿದ್ದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀವು ಹಾಗಾದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಪ್ರಶ್ನೆ ಆಯ್ತಲ್ವ ಇದು. ಆದರೂ ಅದರ ಒಂದು ದುಸ್ಸಾಹಸವನ್ನು ನೋಡಿ ನಾವು ಮತ್ತೆ ಸಂಧಾನವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಈ ಮಧ್ಯೆ ಒಂದು ಹೇಳಿಕೆಯನ್ನು ಅದು ಕೊಟ್ಟಿದೆ. ಇದಕ್ಕೆ ಇರಾನು ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ನೀವು ಎಂಥ ಒಂದು ಮೋಸಗಾರರು, ವಿಶ್ವಾಸದ್ರೋಹಿಗಳು, ದಗಲುಬಾಜಿಗಳು ಅಂತಂದರೆ
ಸಂಧಾನದ ಮಾತುಕತೆ ಇಸ್ಲಾಮಾಬಾದಲ್ಲಿ ನಡೆಯುತ್ತಿರುವಾಗಲೇ ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡಿದೆ. ನಿಮ್ಮನ್ನ ನಾವು ನಂಬೇಕಾ? ಇದರ ಮಧ್ಯೆ ನಿಮಗೆ ಅದರ ದಾಖಲೆಗೆ ಇಟ್ಟು ಮಾತಾಡ್ತೇನೆ ನಾನು. ಇರಾನಿನ ಮುಖ್ಯಸ್ಥರು ಪಾಕಿಸ್ತಾನದ ಸಂಧಾನ ಆಗುವ ಹೊತ್ತಿಗೂ ಈ ಮಾತನ್ನು ಹೇಳಿದ್ರು. ಸಂಧಾನ ಮುರಿದು ಬಂದ ತಕ್ಷಣ ಅವರು ಹೇಳಿದ್ದು, ಸಂಧಾನ ಮಾಡುವುದೇ ಆದರೆ ಅದು ಭಾರತ ಮಾತ್ರ ಮಾಡಬೇಕು, ಭಾರತ ಮಾತ್ರ ಅದಕ್ಕೆ ಯೋಗ್ಯ, ಭಾರತ ನಮ್ಮ ವಿಶ್ವಾಸಾರ್ಹವಾದಂಥ ಮಿತ್ರ ದೇಶ, ಭಾರತಕ್ಕಿರುವ ಗಾಂಭೀರ್ಯ ಮತ್ತು ಅದರ ನಾಲಿಗೆ ಬದ್ಧತೆ, ಅದರ ವ್ಯಕ್ತಿತ್ವ, ಅದರ ನಂಬಿಕೆ, ಆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳುವ ರೀತಿ ಅದು ಇನ್ಯಾವ ದೇಶಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇರಾನಿನ ಮುಖ್ಯಸ್ಥರು ಮತ್ತೆ ಮತ್ತೆ ಅವರು ಪುನರುಚ್ಚಾರವನ್ನು ಮಾಡ್ತಾರೆ ಭಾರತದ ಮಟ್ಟಕ್ಕೆ. ಅಂದರೆ ಭಾರತದ ಮೇಲೆ ಇರಾನಿಗೆ ಇರಬಹುದಾದಂಥ ಒಂದು ನಂಬಿಕೆ ಯಾವ ಮಟ್ಟದ್ದು ಅಂತಂದರೆ ಅದು ಅದ್ಭುತವಾದದ್ದು. ಮತ್ತು ಅಮೆರಿಕ ತೋರಿಕೆಗೆ ಬಹಳಷ್ಟು ಗರ್ಜಿಸ್ತಾ ಇದೆ, ಪಟಾಕಿ ಹೊಡಿತಾ ಇದೆ. ಹಂಗೆ ಮಾಡಿಬಿಡ್ತೇವೆ, ಹಿಂಗೆ ಮಾಡಿಬಿಡ್ತೇವೆ, ಸರ್ಕಾರ ಬದಲಾಯಿಸೇ ಬಿಡ್ತೇವೆ, ಅಲ್ಲಿಯ ಇಡೀ ಒಂದು ನಾಗರಿಕತೆಯನ್ನು ಧ್ವಂಸ ಮಾಡಿಬಿಡ್ತೇವೆ, ಹಾಗೆ ಹೀಗೆ ಅಂತ. 2 ಬಾರಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆ ಇತ್ತೀಚೆಗೆ. ಮೊದಲನೇ ಸಾರಿ ಹೇಳಿತ್ತು ಅಣುಸ್ಥಾವರವನ್ನು, ಏನು ಬಾಂಬನ್ನು ಅವರು ಸಿದ್ಧಪಡಿಸ್ತಾ ಇರುವಂಥ ಏರಿಯಾವನ್ನು ಸಂಪೂರ್ಣ ಹೊಡೆದಾಕಿದ್ದೇವೆ ಅಂತ. ಈಗ ಮತ್ತೆ ಹೇಳ್ತಾ ಇದೆ ನಾವು ಆ ಅಣು ಕೇಂದ್ರಿತವಾದಂಥ ಪ್ರದೇಶವನ್ನು ಹೊಡೆದಿದ್ದೇವೆ ಅಂತ. ಮೊದಲು ಹೊಡೆದಿದ್ದೇವೆ ಅಂತ ಹೇಳಿದ್ದಾರೆ, 2ನೇ ಬಾರಿ ಯುದ್ಧ ಘೋಷಣೆ ಆದಾಗ ಈಗ ಅದು ಹೇಳ್ತಾ ಇರೋದು ಹೊಡೆದಿದ್ದೇವೆ ಅಂತ. ಹಾಗಾದರೆ ಮೊದಲ ಬಾರಿ ನೀವು ಹೊಡೆಯಲಿಲ್ಲ ಅಂತ ಆಯ್ತು. ಅಂದರೆ ನಿಮ್ಮ ಯುದ್ಧದ ಯಾವುದೇ ನಿರ್ದಿಷ್ಟತೆ ಈ ಬಾರಿ ಗುರಿ ಮುಟ್ತಾ ಇಲ್ಲ. ಅಮೆರಿಕ ಈ ಮಾತನ್ನು ಹೇಳಿದ ತಕ್ಷಣ ಇರಾನ್ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಅಣುದ ಯಾವುದೇ ಸ್ಥಾವರಗಳು ಅಥವಾ ಯಾವುದೇ ಅದರ ನೆಲೆಗಳು ಏನೂ ಆಗಿಲ್ಲ, ಸುರಕ್ಷಿತವಾಗಿದೆ ಅಂತ ಅದು ಚಿತ್ರ ಬಿಡುಗಡೆ ಮಾಡಿದೆ. ಇಂಥ ಒಂದು ಸ್ಥಿತಿಯಲ್ಲಿ ಅಮೆರಿಕ ಇರೋದ್ರಿಂದ JD ವ್ಯಾನ್ಸ್ ಹೇಳ್ತಾರೆ, ಬಾಲ್ ಇನ್ ಇರಾನ್ ಕೋರ್ಟ್, ಅಂದರೆ ಸಂಧಾನದ ಬಾಲು ಇರಾನಿನ ಕೋರ್ಟಿನಲ್ಲಿದೆ, ಸಂಧಾನ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ತಟ್ಟಿ ಬೆಳೆದು ಬೆಕ್ಕೆದರಿಸೋದು ಅಂತಾರೆ ನಮ್ಮೂರಲ್ಲಿ, ತಟ್ಟಿಯನ್ನು ಬಡಿದು ಬೆಕ್ಕನ್ನು ಹೆದರಿಸೋದು ಅಂತ. ಹಾಗೆಯೇ ಇರಾನ್ಗೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಬೊಗಳೆ ಬಿಡೋದೇ ಬಿಟ್ಟರೆ ವಾಸ್ತವ ಅಮೆರಿಕದ ಪರವಾಗಿಲ್ಲ. ನೀವು ಹೋರ್ಮೋಸನ್ನು ಕರೆಕ್ಟಾಗಿ ಅದನ್ನು ಬ್ಲಾಕೇಡ್ ಮಾಡಿ, ಒಂದು ಕಡೆ ಮಧ್ಯಪ್ರಾಚ್ಯ ಸೌದಿ, ಇನ್ನೊಂದು ಕಡೆ ಚೈನಾ, 2 ಎದ್ರೆ ಅಮೆರಿಕ ಧೂಳಿಪಟ. ಮತ್ತೆ ಇರಾನ್ ಈ ಸಾರಿ ರಷ್ಯಾ ಮತ್ತು ಚೈನಾದ ಒಂದು ಬೆಂಗಾವಲು ಭದ್ರವಾಗಿರೋದ್ರಿಂದ ಅದು ಯಾವ ಅಮೆರಿಕದ ಬೊಗಳೆಯನ್ನು, ಯಾವ ಅಮೆರಿಕದ ಬೆದರಿಕೆಯನ್ನು ಒಂದು ಎಳ್ಳಿನಷ್ಟು ಅದು ಕೇರ್ ಮಾಡ್ತಾ ಇಲ್ಲ, ಮುನ್ನುಗ್ಗಿ ಹೊಡಿತಾ ಇದೆ ಅದು. ಹಾಗಾಗಿ ಅವರಿಗೀಗ ಅಮೆರಿಕದವರಿಗೇನೆ ಸಂಧಾನ ಎಲ್ಲೋ ಒಂದು ಕಡೆ ಅನಿವಾರ್ಯ ಆಗಿದೆ ಅನ್ನುವ ಸ್ಥಿತಿ ಇಡೀ ಒಂದು ಇವತ್ತಿನ ವರ್ತಮಾನ ಹೇಳ್ತಾ ಇದೆ. 4 ಅಂಶಗಳ ಒಂದು ಸಂಧಾನದ ಸೂತ್ರವನ್ನು ಈಗಾಗಲೇ ಚೈನಾ ಕಳಿಸಿದೆ. ಅದರದ್ದು ಎಷ್ಟರ ಮಟ್ಟಿಗೆ ಅಮೆರಿಕ ಒಪ್ಕೊಳ್ತದೆ ಅಂತ ಗೊತ್ತಿಲ್ಲ. ಅಮೆರಿಕದ ಅಧ್ಯಕ್ಷ ಚೈನಾ ನನ್ನ ಅತ್ಯಂತ ಒಳ್ಳೆಯ ಫ್ರೆಂಡು, ನಾನು ಚೈನಾಕ್ಕೆ ಹೊರಟಿದ್ದೇನೆ ಅನ್ನುವಂಥ ಮಾತನ್ನಾಡಿದ್ದಾರೆ. ಯಾವಾಗ ಹೊರಡ್ತಾರೆ ಏನು ಕತೆ ಗೊತ್ತಿಲ್ಲ. ಆದರೆ ಇದರಲ್ಲೊಂದು ಹಿಕ್ಮತ್ತನ್ನು ಹೇಳಿ ನಿಮಗೆ ಕೊನೆಯ ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿ, ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಲಾಭ ಯಾರಿಗೆ? ಅದೇ ನಾವು ಮಾಡಿದಂಥ ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರದಿಂದ ಚೈನಾಗೆ ತೊಂದರೆ ಆಯಿತು, ಟರ್ಕಿಗೆ ತೊಂದರೆ ಆಯಿತು, ಅಮೆರಿಕಕ್ಕೆ ತೊಂದರೆ ಆಯಿತು. ಯುದ್ಧ ಶಸ್ತ್ರಾಸ್ತ್ರಗಳನ್ನು ತಾಮುಂದು ಅಂತ ಮೋಸ್ಟ್ ಮಾಡರ್ನ್ ಅನ್ನುವ ಒಂದು ಘೋಷವಾಕ್ಯದಲ್ಲಿ ಎಲ್ಲರಿಗೂ ಕೊಟ್ಟಿದ್ದು. ಅದು ಕೊನೆಗೆ ಅದರ ಹಣೆ ಬರ ಏನಾಯಿತು ಅನ್ನೋದನ್ನು ನೀವು ಆಪರೇಷನ್ ಸಿಂಧೂರದಲ್ಲಿ ಅದ್ಭುತವಾಗಿ ನೋಡಿದಿರಿ. ಇರಾನ್ ಯುದ್ಧದಲ್ಲೂ ಅಮೆರಿಕ ಸ್ವತಃ ನೋಡಿತು. ತನ್ನ ದಶಕದ ಅದ್ಭುತವಾದಂಥ ಒಂದು ಯುದ್ಧ ವಿಮಾನ ಅಂತ ಘೋಷಿಸಿದಂಥ F-16, F-35 ಎಲ್ಲವನ್ನು ಹೊಡೆದು ಉಳಿಸಿತು. ನಾವು ಅಮೆರಿಕ ಮೂಲದಿಂದ ತಂದು ಪಾಕಿಸ್ತಾನಿಯವರು ಬಳಸಿದಾಗ ನಮ್ಮ ಆರ್ಮಿ, ನಮ್ಮ
ಒಂದು ಶಸ್ತ್ರಾಸ್ತ್ರ ಪಡೆ ಯಾವ ರೀತಿಯಲ್ಲಿ ಅದನ್ನು ಹೊಡೆದು ಉಳಿಸಿತ್ತು ಅಂತ ಆಪರೇಷನ್ ಸಿಂಧೂರದಲ್ಲೂ ನೋಡಿದಿರಿ. ಅದರಿಂದ ಆದ ಲಾಭ ಏನು ಭಾರತಕ್ಕೆ? ನಮ್ಮ ಆತ್ಮನಿರ್ಭರ ಭಾರತದ ನಾವು ಏನು ಶಸ್ತ್ರಾಸ್ತ್ರಗಳನ್ನು ಇವತ್ತು ಸಿದ್ಧಗೊಳಿಸ್ತೇವೆ ಅದಕ್ಕೆ ಇವತ್ತು ವಿಶ್ವ ಬೇಡಿಕೆ ಬಂತು. ಆದರೆ ಇರಾನ್ ವಾರ್ನಲ್ಲಿ ಆದದ್ದು ಅದೇ ಕತೆ. ಈಗ ಇಂಧನ ಮತ್ತು ಗ್ಯಾಸ್ ಎಷ್ಟರ ಮಟ್ಟಿಗೆ ಒಂದು ದೇಶಕ್ಕೆ ಮುಖ್ಯ ಅನ್ನೋದು ಇರಾನ್, ಅಮೆರಿಕ, ಇಸ್ರೇಲ್ನ ಈ ವಾರಲ್ಲಿ ಶತಸಿದ್ಧಗೊಂಡಿತು. ಬೇರೆ ಬೇರೆ ದೇಶಗಳಲ್ಲಿ 50% ಹೈಕ್ ಆಗಿದೆ. ನಮ್ಮ ದೇಶ ಒಂದು ಬಿಟ್ರೆ ನಮ್ಮಲ್ಲಿ ₹1 ಏರಿಸಿಲ್ಲ. ಅದು ಭಾರತದ ಸಸ್ಟೇನಿಂಗ್ ಕೆಪಾಸಿಟಿ, ಧಾರಣ ಶಕ್ತಿ ಅಂದ್ರೆ ಅದು, ಪರಿಸ್ಥಿತಿಯನ್ನು ನಿಭಾಯಿಸುವುದು ಅಂದ್ರೆ ಅದು. ಅದೇ ಈಗ ಗ್ರೀನ್ ಎನರ್ಜಿ ಬಗ್ಗೆ ಎಲ್ಲರೂ ಚಿಂತೆ ಮಾಡ್ತಾ ಇದ್ದಾರೆ, ಬ್ಯಾಟ್ರಿ ಇತ್ಯಾದಿ ಇತ್ಯಾದಿ. ಗ್ರೀನ್ ಎನರ್ಜಿ ಅಂತ ಬಂದಾಗ ವಿಶ್ವದಲ್ಲೇ ಪ್ರಥಮ ಪಾದ ಅಥವಾ ಪ್ರಥಮ ಪ್ರಾಶಸ್ತ್ಯ, ಪ್ರಥಮ ಸಾಧ್ಯತೆ ಎಲ್ಲಿದೆ ಅಂತಂದ್ರೆ ಅದು ಚೈನಾದಲ್ಲಿ. ಹಾಗಾಗಿನೇ ಇವರು ಈಗ ಇರಾನ್ ಮತ್ತು ಅಮೆರಿಕದ ಮಧ್ಯೆಯ ಈ ಸಂಘರ್ಷದಲ್ಲಿ ಇಂಧನ, ಗ್ಯಾಸು ಇತ್ಯಾದಿಯ ದುರ್ಬಲತೆಯ ಒಂದು ಪ್ರಶ್ನೆ ಎದುರಾದಾಗ ಪ್ರತಿ ದೇಶಗಳು ಈಗ ಒಂದು ಆಲ್ಟರ್ನೇಟಿವ್ ಎನರ್ಜಿಯನ್ನ ಏನು ಅಪೇಕ್ಷೆ ಮಾಡ್ತಾ ಇತ್ತು, ಗ್ರೀನ್ ಎನರ್ಜಿಯನ್ನ, ಅದು ಈಗ ಚೈನಾದಲ್ಲಿದೆ. ಬೇಕಾದಷ್ಟು ಸೋರ್ಸ್ ಇದೆ. ಚೈನಾ ಈಗ ಒಪ್ಪಂದದ ಮೇಲೆ ಒಪ್ಪಂದ ಮಾಡ್ಕೊಳ್ತಾ ಇದೆ. ಇನ್ನು ಅಮೆರಿಕ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಏರಿತು, ರಷ್ಯಾ ಉಕ್ರೇನ್ ವಾರಿನ ಪರಿಣಾಮ. ಆದರೂ ಭಾರತ ಹಠಕಟ್ಟು ತಗೊಳ್ತು. ಅವಾಗ ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಟ್ಟಿತ್ತು. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧ ಆದದ್ರಿಂದ ವಿಶ್ವದಲ್ಲೇ ಇಂಧನದ ಸಮಸ್ಯೆ ಉದ್ಭವ ಆಗಿದ್ರಿಂದ ರಷ್ಯಾಕ್ಕೆ ಏನು ಲಾಭ ಆಯಿತು? 1-2 ಪಟ್ಟು ರೇಟಲ್ಲಿ ಅದೀಗ ಓತಪ್ರೋತವಾಗಿ ಕೇಳಿದವರಿಗೆ ಇಂಧನವನ್ನು ಕೊಡ್ತಾ ಇದೆ. ಅಂದರೆ ಲೆಕ್ಕ ಹಾಕಿ, ಯುದ್ಧ ಯಾರಿಗೆ ಬೇಕಿತ್ತು, ಯುದ್ಧ ಯಾಕಾಗಿ ಬೇಕಿತ್ತು, ಅವರ ಉದ್ದೇಶ ಏನಾಗಿತ್ತು, ಅದೀಗ ಈಡೇರಿದ ಮೇಲೆ ಸಂಧಾನಕ್ಕೆ ಹೊರಟವರು ಯಾರು? ಜಿಯೋಪೊಲಿಟಿಕಲ್ ಲೆವೆಲಲ್ಲಿ ಯೋಚನೆ ಮಾಡಬೇಕಾದ್ದು ಹೀಗೆ. ರಾಹುಲ್ ಗಾಂಧಿಯವರ ಪಡೆ ಇದನ್ನು ಅರ್ಥ ಮಾಡ್ಕೋಬೇಕು. ವಿಶ್ವಗುರು ಮಧ್ಯಸ್ಥಿಕೆ ಮಾಡಿಲ್ಲ ಅಂತ ಬೊಗಳುವವರು ಇದನ್ನು ಅರ್ಥ ಮಾಡ್ಕೋಬೇಕು. ಯುದ್ಧಕ್ಕೆ ಮುನ್ನೆ ಇರಾನನ್ನ ಚೂಬಿಟ್ಟದ್ದೇ ಚೈನಾ, ಅದಕ್ಕೆ ಎಸ್ಕಾರ್ಟ್ ಮಾಡಿದ್ದು ರಷ್ಯಾ. ಅವರಿಗಿಬ್ಬರಿಗೂ ಏನ್ ಲಾಭ ಬೇಕಿತ್ತು ಅದ ಆಯ್ತು. ಈಗ ಮಗುವನ್ನ ಚಿವುಟ ಆಗಿದೆ, ಕೂಗಿ ಆಗಿದೆ, ಅದನ್ನ ಸಮಾಧಾನ ಮಾಡಿಯೂ ಆಗಿದೆ. ಈಗ ಸಮಾಧಾನ ಮಾಡುವ ಪ್ರಕ್ರಿಯೆ. ಅದಕ್ಕೆ ಯಾರು ಇಳಿದಿದ್ದಾರೆ? ಚೈನಾ. ದಲ್ಲಾಳಿ ಯಾರು? ಪಾಕಿಸ್ತಾನ. ಮತ್ತೆ ಇಲ್ಲಿ ಭಾರತದ ಕೆಲಸ ಏನು? ಭಾರತ ಯಾಕೆ ಹೋಗ್ಬೇಕಾಗಿತ್ತು? ವಿಶ್ವಗುರು ಯಾಕೆ ಹೋಗ್ಬೇಕಾಗಿತ್ತು? ಅವ್ರು ಹೋಗ್ಬೇಕಾದ ಅನಿವಾರ್ಯವೂ ಇಲ್ಲ, ಅಗತ್ಯವೂ ಇಲ್ಲ, ಸಾಧ್ಯತೆಯೂ ಇಲ್ಲ. ನೋಡಿ, ಇಲ್ಲೇ ಇದೆ ಎಲ್ಲದಕ್ಕೂ ಉತ್ತರ. ಇದು ಭಾರತದ ನಡೆ, ನುಡಿ, ನಿರ್ಧಾರ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇಡೀ ವಿಶ್ವದ ಒಂದು ರಾಜಕೀಯ, ವಿಶ್ವದ ಚಾಣಾಕ್ಷತೆ, ಯಾರು ಯಾಕಾಗಿ ಯುದ್ಧವನ್ನು ಮಾಡಿಸ್ತಾರೆ, ಎಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು, ಇವೆಲ್ಲವೂ ಕಂಟ್ರೋಲಿಂಗ್ ಎಲ್ಲಿದೆ, ಎಕ್ಸ್ಪೆಷಲಿ ಇರಾನ್, ಇಸ್ರೇಲ್, ಅಮೆರಿಕದ ಈ ಯುದ್ಧದ ಮಧ್ಯೆ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಈಗ ಚೈನಾ, ರಷ್ಯಾ ಎರಡೂ ಸಂಧಾನಕ್ಕೆ ಮುಂದಾಗಿವೆ. ಸಂಧಾನ ಮಾಡಿಕೊಳ್ಬೇಕಾದ ಅನಿವಾರ್ಯದಲ್ಲಿ ಅಮೆರಿಕವೂ ಇದೆ. ಮತ್ತೆ ತಾನು ಇಡೀಯದಾಗಿ ಕಳ್ಕೊಂಡು ಕೂಡ ಮತ್ತೆ ದೇಶವನ್ನ ಕಟ್ಟಲೇಬೇಕು. ಕಟ್ಟುವುದಕ್ಕಾಗಿ ಯಾರು ನನಗೆ ಹೊಡೆದಿದ್ರೋ, ಯಾರು ಕೆಡವಿದ್ರೋ ಅವರಿಂದಲೇ ಕಟ್ಟಿಸ್ಕೊಳ್ತೇನೆ ಅನ್ನುವಂಥ ಚಾಣಾಕ್ಷತನವನ್ನ ಮತ್ತು ದಿಟ್ಟತನವನ್ನ, ಜಾಣತನವನ್ನ ಇರಾನ್ ವಹಿಸಿದೆ. ಅದಕ್ಕೀಗ ಚೈನಾ ನೆಲೆಯಲ್ಲಿ, ಚೈನಾದ ನೇತೃತ್ವದಲ್ಲಿ ಸಂಧಾನ ಆಗುವಂಥ ಪ್ರಕ್ರಿಯೆ ಅದು ಹೆಚ್ಚು ಇರಾನಿಗೆ ನ್ಯಾಯವನ್ನ ಕೊಡಿಸ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂದೇಹವೇ ಬೇಡ. ಮತ್ತೆ ಅಮೆರಿಕ ಕೂಡ ಈಗ ಹೆಚ್ಚು ಕಾಲ ಯುದ್ಧವನ್ನ ಮಾಡಲಾರೆವು, ಮಾಡಿದರೆ ಇದು ಸಾಧ್ಯವೂ ಆಗುವುದಿಲ್ಲ, ಸುಲಭವೂ ಅಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಅದು ಬಂದಿರೋದ್ರಿಂದ ಈ ಹೊತ್ತಿನ ಒಟ್ಟು ಮತಿತಾರ್ಥ ಏನು ಅಂತಂದರೆ ಸಂಧಾನ ಅನಿವಾರ್ಯ. ಅಮೆರಿಕ ಹುಂಕರಿಸಿದಷ್ಟು ಹೋರ್ಮುಜನ್ನು ದಿಗ್ಬಂಧನ ಮಾಡೋದು, ಬ್ಲಾಕೆಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ಅದೇನಾದರೂ ಒಂದು ಚೂರು ಹೆಜ್ಜೆಯನ್ನು ಹಿಂದೆ ಮುಂದೆ ಇಟ್ಟರೆ ಚೈನಾ ಬಂದು ಇನ್ನಿಲ್ಲದಂತೆ ಹೊಡೆತದೆ. ಅದರ ಫಿನಿಷನ್ನು
ರಷ್ಯಾ ಮಾಡ್ತದೆ, ಆವಾಗ ಮೂರನೇ ಮಹಾಯುದ್ಧ ಶತಸಿದ್ಧ ಅನ್ನುವಲ್ಲಿಗೆ ಪರಿಸ್ಥಿತಿ ಬಂದು ನಿಂತಿದೆ. ಈ ಮಧ್ಯೆ ಒಂದು ಬಹಳ ಅದ್ಭುತವಾದಂಥ ಸುದ್ದಿ ಬರ್ತಾ ಇದೆ. ಭಾರತ ಸಂಧಾನಕ್ಕೆ ತಾನಾಗೇ ಯಾವತ್ತೂ ಮುಂದಾದಂಥ ದಾಖಲೆಗಳಿಲ್ಲ. ಇರಾನ್ ಕೇಳ್ಕೊಳ್ತು, ಜಗತ್ತಿನ ನಾಯಕರು ಕೇಳ್ಕೊಂಡ್ರು, ಅಮೆರಿಕದ ಅಧ್ಯಕ್ಷರೇ ನೇರವಾಗಿ ಫೋನ್ಗಳ ಮೇಲೆ ಫೋನ್ ಮಾಡಿದರು. ಆದರೂ ಕೂಡ ಭಾರತ ತನ್ನ ಮಿತಿಯೊಳಗಡೆ ಜಗತ್ತಿನ ಶಾಂತಿಗಾಗಿ ಏನೆಲ್ಲ ಮಾಡಬಹುದು ಅದನ್ನು ಮಾಡ್ತಾ ಇತ್ತು. ಆದರೆ ಈಗ ಅತ್ಯಂತ ನಿರ್ಣಾಯಕವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಇಸ್ರೇಲ್ ವಿದೇಶಾಂಗ ನೀತಿ, ವಿದೇಶಾಂಗ ವ್ಯವಹಾರಗಳ ಒಟ್ಟು ಇತ್ತೀಚಿನ ಪರಿಣಾಮ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಇಸ್ರೇಲಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಧೀಮಂತಿಕೆಯ ಹೆಜ್ಜೆಯನ್ನು ಜೈಶಂಕರ್ ಇಟ್ಟಿದ್ದಾರೆ. ಚೈನಾ ಸಂಧಾನಕ್ಕೆ ಬನ್ನಿ ಅಂತ ಕರೆದ ಈ ಹೊತ್ತಲ್ಲಿ ಲೆಬನಾನ್ ಯುದ್ಧವನ್ನು ನಿಲ್ಲಿಸಿ 2 ವಾರಗಳ ಕದನ ವಿರಾಮದ ಮಾತುಕತೆ ಆಗ್ತಾ ಇರುವ ಹೊತ್ತಿಗೆನೆ ಲೆಬನಾನ್ ಮೇಲೆ ನೀವು ಮಾಡಿದ ದಾಳಿ, ಸಾವಿರ ಜನರ ಮಾರಣಹೋಮ, ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಇದೇ ಶಬ್ದವನ್ನು ಬಳಸಿ ಜೈಶಂಕರ್ ಅವರು ಇಸ್ರೇಲಿಗೆ ಬುದ್ಧಿಯನ್ನು ಹೇಳಿದ್ದಾರೆ. ನೋಡಿ, ಭಾರತದ ಡಿಪ್ಲೊಮೆಸಿ, ಭಾರತದ ಧೀಮಂತಿಕೆ, ಭಾರತದ ವಿದೇಶಾಂಗ ನೀತಿ ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ಒಂದು ಹೋರ್ಮುಜನ್ನು ಬ್ಲಾಕೇಡ್ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಮತ್ತು ಹೋರ್ಮುಜ್ ಜಲಸಂಧಿಯಲ್ಲಿ ಪ್ರಯಾಣಿಸುವ ಪ್ರತಿಯೊಂದು ಹಡಗಿನ ಮೇಲೆ 18 ಕೋಟಿ ನಾವು ಶುಲ್ಕವನ್ನು ಹೇರ್ತೇವೆ ಅಂತ ಹೊರಟಂಥ ಇರಾನನ್ನು ಭಾರತ ವಿರೋಧಿಸಿದೆ. ಭಾರತಕ್ಕೆ ಯುದ್ಧದ ಸಂದರ್ಭದಲ್ಲಿ ಅತ್ಯಂತ ಅನಿವಾರ್ಯವಾಗಿದ್ದಂಥ ಇಂಧನ ತುಂಬಿದ ಹಡಗನ್ನು ಅನ್ಕಂಡೀಷನಲಿ ಇರಾನ್ ನಮಗೆ ಬಿಟ್ಟು ಸಹಕರಿಸಿದಾಗಲೂ ಕೂಡ ಭಾರತ ಇರಾನನ್ನು ಪ್ಯಾಂಪರ್ ಮಾಡಿಲ್ಲ. ಇರಾನಿನ ಕಡೆಯಿಂದ ಆದಂಥ ತಪ್ಪನ್ನು, ಇಸ್ರೇಲ್ ಕಡೆಯಿಂದ ಆದಂಥ ತಪ್ಪನ್ನು, ಅಮೆರಿಕ ಮಾಡ್ತಾ ಇರುವಂಥ ದುಸ್ಸಾಹಸವನ್ನು ಏಕಕಾಲದಲ್ಲಿ ಭಾರತ ಖಂಡಿಸ್ತಾ ಇದೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಮೋದಿಯವರು ಇಸ್ರೇಲಿಗೆ ಹೋಗ ಬಂದ ಮೇಲೆ ಇರಾನ್ ಯುದ್ಧ ಆರಂಭ ಆಯಿತು ಅಂತ ಪೊಕಳೆ ಬಿಡುವವರಿಗೆ ಇವೆಲ್ಲ ಅರ್ಥ ಆಗಬೇಕು. ಈಗ ಜೈಶಂಕರ್ ನಿಜವಾದಂಥ ಸಂಧಾನದ ಒಂದು ಮಾತುಕತೆಯನ್ನು ಇಸ್ರೇಲ್ನೊಟ್ಟಿಗೆ ಮಾಡಿದ್ದಾರೆ. ಯಾಕೆಂದರೆ ಅಮೆರಿಕ ಏನಾದರೂ ಮಾಡಿದ ತಕ್ಷಣ ಅದಕ್ಕೆ ಇಸ್ರೇಲ್ ಕೊನೆಯ ಗಳಿಗೆಯಲ್ಲಿ ಒಂದು ಕೊಂಕು ತೆಗೆಯುವ ಮತ್ತು ಅದನ್ನು ಒಪ್ಪದೇ ಇರುವಂಥ ಸಾಧ್ಯತೆ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇತ್ತು. ಇದು ಒಂದು. ಎರಡನೇದು, ಸೆರೆನಾ ಹೋಟೆಲ್ನಲ್ಲಿ ಏನು ಸಂಧಾನದ ಮೀಟಿಂಗ್ ಮಾಡಿತ್ತಲ್ಲ ಪಾಕಿಸ್ತಾನ, ಅದರ ಬಿಲ್ಲನ್ನು ಪೇ ಮಾಡದೇನೆ ಈಗ ವಿಶ್ವದ ಎದುರೇ ನಗೆಪಾಟಲಿಗೀಡಾಗಿದೆ ಅಂತ ಆಗಲೇ ನಾನು ಹೇಳಿದೆ. ಈಗ ಅಲ್ಲಿ ಇನ್ನೊಂದು ಭಯಾನಕವಾದಂಥ ವಿಚಾರ ಹೊರಗೆ ಬಂದಿದೆ. ಸಂಧಾನದ ಮಾತುಕತೆ ಅಥವಾ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಹೊರಟಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಏನಾಯಿತು, ಅದಕ್ಕೆ ಯಾರ ಕಾರಣ, ತಾಷ್ಕೆಂಟಿನಲ್ಲಿ ಅದರ ಮೇಲೆ ಈಗ ಒಂದು ಸಿನಿಮಾನೂ ಬಂತು, ಬೇಕಾದಷ್ಟು ಚರ್ಚೆ ಆಯಿತು, ನಿಮಗೆ ಗೊತ್ತಿದೆ. ಆದರೆ ಜಿನೆವಾ ಒಪ್ಪಂದ ಇತ್ಯಾದಿಯ ಪ್ರಕಾರ ನಾವು ಸೆರೆ ಸಿಕ್ಕಂಥ ಯೋಧರನ್ನೂ ಕೂಡ ಹಿಂಸೆ ಮಾಡುವ ಹಾಗಿಲ್ಲ. ಸಂಧಾನದ ಮಾತುಕತೆಯಲ್ಲಿ ಯಾವುದೇ ಕಾರಣಕ್ಕೂ ಜೀವಹಾನಿಗೆ ಯೋಚಿಸುವಾಗೂ ಇಲ್ಲ. ಆದರೆ ಅಮೆರಿಕ ಎಂಥ ಒಂದು ದರಿದ್ರ ಸ್ಥಿತಿಗೆ ಇಳಿದಿದೆ ಮತ್ತು ಅಮೆರಿಕ ಎಂಥ ಅಮಾನುಷವಾದಂಥ ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೆ ಇರಾನ್ ಇವತ್ತು ಸಾಕ್ಷ್ಯ ಸಮೇತ ಜಗತ್ತಿನೆದುರು ಅಮೆರಿಕದ ದುರ್ಬುದ್ಧಿಯನ್ನು ಮತ್ತು ದುಷ್ಟ ಆಲೋಚನೆಯನ್ನು ಅದು ಇವತ್ತು ಬೆತ್ತಲುಗೊಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಇರಾನು, ಅಮೆರಿಕ, ಇಸ್ರೇಲ್ ಯುದ್ಧ ಆರಂಭ ಆದಂಥ ದಿನದಿಂದ ಅದರ ಇಂಟೆಲ್ಲನ್ನು ನೋಡ್ಕೊಳ್ತಾ ಇರುವಂಥದ್ದು ರಷ್ಯಾ. ಅಮೆರಿಕವೇ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಅದು ಫೇಲ್ ಆಗುವ ಪ್ರಶ್ನೆನೇ ಇಲ್ಲ. ಇರಾನ್ ಅದನ್ನೇ ಹೇಳಿದೆ, ನೀವು ನಮ್ಮನ್ನೇ ಮುಗಿಸ್ಲಿಕ್ಕೆ ಹೊರಟ್ರಿ, ಸಂಧಾನಕ್ಕೆ ಬಂದಂಥ ನಮ್ಮನ್ನೇ ಅಮೆರಿಕ ಮುಗಿಸ್ಲಿಕ್ಕೆ ಹೊರಟಿತ್ತು. ಅದಕ್ಕೆ ಆದಂಥ ಒಟ್ಟು ಬೆಳವಣಿಗೆಗಳನ್ನು ಇವತ್ತು ಜಗತ್ತಿನ ಎದುರಿಟ್ಟಿದೆ.
ಆದರೆ ನಮ್ಮ ಇಂಟೆಲ್ ಫೇಲಿಯರ್ ಆಗುವುದಿಲ್ಲ, ನೆನಪಿಡಿ. ನಿಮ್ಮ ಎಲ್ಲ ಷಡ್ಯಂತ್ರಗಳು ನಮಗೆ ಗೊತ್ತಿದೆ. ಆದ್ರಿಂದಲೇ ಅಂತ ನಂಬಿಕೆ ದ್ರೋಹಿ ಪಾಕಿಸ್ತಾನವನ್ನು ನೀವು ಆಯ್ಕೆ ಮಾಡಿಕೊಂಡದ್ದೇ ಈ ಕಾರಣಕ್ಕಾಗಿ. ಇದು ಅಮೆರಿಕಕ್ಕೆ ಅತ್ಯಂತ ಮುಜುಗರವನ್ನು ತಂದಿದೆ. ಅಮೆರಿಕಕ್ಕೆ ಅತ್ಯಂತ ಹೀನಾಯವಾದಂಥ ಒಂದು ಸ್ಥಿತಿಯನ್ನು ಪ್ರಪಂಚದ ಎದುರು ತಂದಿದೆ. ಯಾಕೆಂದರೆ ಸಂಧಾನಕ್ಕೆ ಕರೆದು ಅವರನ್ನು ನಂಬಿ ಬಂದಾಗ ಅವರನ್ನೇ ಮುಗಿಸ್ಲಿಕ್ಕೆ ಅಮೆರಿಕ ಹೊರಟಿದೆ ಅಂತ ಆದರೆ ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಯಾವ ಹೆಜ್ಜೆಯನ್ನೂ ಇಡಬಹುದು ಅನ್ನೋದನ್ನು ಇರಾನ್ ಸಾಕ್ಷ್ಯ ಸಮೇತ ಇವತ್ತು ತೋರಿಸ್ಕೊಟ್ಟಿದೆ. ನಮಸ್ತೆ.